ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆಪರೇಷನ್ ಸಿಂಧೂರ ಸ್ಟಿಲ್ ಆನ್. ಇನ್ನು ಮುಂದುವರೆದಿದೆ ಆಪರೇಷನ್ ಸಿಂಧೂರ ಅನ್ನುವಂಥದ್ದನ್ನ ಸೂಚನೆ ನೀಡಿದೆ. ಈಗ ಆಪರೇಷನ್ ಇನ್ನು ನಿಂತಿಲ್ಲ ಅಂತ ಹೇಳಿ ಸ್ವತಃ ಸೇನಾಪಡೆ ಈಗ ಸೂಚನೆಯನ್ನ ಕೊಟ್ಟಿದೆ. ಆಪರೇಷನ್ ಸಿಂಧೂರ ಇಸ್ ಸ್ಟಿಲ್ ಆನ್. ಇನ್ನು ಕೂಡ ಆಪರೇಷನ್ ನಿಂತಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸೇನಾಪಡೆ ಹಂಚಿಕೊಂಡಿದೆ. ಭಾರತೀಯ ವಾಯುಸೇನೆಯಿಂದ ಒಂದು ಮಹತ್ವದ ಹೇಳಿಕೆ. ದೇಶದ ರಕ್ಷಣೆ ಮತ್ತು ಹಿತಕ್ಕಾಗಿ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಸದ್ಯದ ಕಾರ್ಯಾಚರಣೆ ಎಲ್ಲವೂ ಯಶಸ್ವಿಯಾಗಿದೆ. ಇದುವರೆಗೂ ಭಾರತೀಯ ವಾಯುಸೇನೆಯಿಂದ ನಡೆದಿರುವಂತಹ ಒಂದು ಕಾರ್ಯಾಚರಣೆಗಳು ಅದೆಲ್ಲವೂ ಕೂಡ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಹೇಳಿದೆ. ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದೆ ವಾಯುಸೇನೆ. ಭಾರತೀಯ ವಾಯುಸೇನೆಯಿಂದ ಅಧಿಕೃತ ಹೇಳಿಕೆ. ಇನ್ನೂ ಕೂಡ ಆಪರೇಷನ್ ಸಿಂಧೂರ ಚಾಲ್ತಿಯಲ್ಲಿದೆ. ಕದನ ವಿರಾಮ ಘೋಷಣೆ ಆಗಿದೆ. ಈಗಾಗಲೇ ಎರಡೂ ರಾಷ್ಟ್ರಗಳು ಕೂಡ ಒಪ್ಕೊಂಡಿವೆ. ಸೊ ಹಾಗಾಗಿ ಕದನ ವಿರಾಮ ಇದೆ. ಆದರೂ ಕೂಡ ಪಾಕಿಸ್ತಾನದಿಂದ ಅಪ್ರಚೋದಿತವಾದಂತಹ ಒಂದು ಗುಂಡಿನ ದಾಳಿ, ಶೆಲ್ ದಾಳಿಗಳು ಮುಂದುವರೆದೇ ಇದೆ. ಸೊ ಅದಕ್ಕೆ ತಕ್ಕ ಉತ್ತರ ನಮ್ಮ ಸೇನೆ ಕೂಡ ನೀಡ್ತಲೇ ಬರ್ತಾ ಇದೆ. ಸೊ ಹಾಗಾಗಿನೇ ಮತ್ತೊಂದು ಎಚ್ಚರಿಕೆಯ ಗಂಟೆ ಇಂಡಿಯನ್ ಏರ್ ಫೋರ್ಸ್ ರವಾನೆ ಮಾಡ್ತಾ ಇದೆ. ಕದನ ವಿರಾಮ ಘೋಷಣೆ ಆಗಿದೆ ನಿಜ, ಆದರೆ ಆಪರೇಷನ್ ಸಿಂಧೂರ ಅದನ್ನು ನಾವೇನು ಹಿಂದಕ್ಕೆ ಪಡೆದಿಲ್ಲ ಅಥವಾ ಅದನ್ನು ನಿಲ್ಲಿಸಿಲ್ಲ. ಕುತಂತ್ರ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಕಾದಿದೆ ಮಾರಿ ಹಬ್ಬ. ಅಕಸ್ಮಾತ್ ಇದೇ ರೀತಿ ಸೀಸ್ ಫೈರ್ ಅನ್ನ ಉಲ್ಲಂಘನೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಮುಂದೆ ಪರಿಣಾಮ ತುಂಬಾ ಡೇಂಜರ್ ಆಗಿರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನ ನಮ್ಮ ಸೇನೆ ಕೂಡ ನೀಡ್ತಾ ಇದೆ. ತಂಟೆಗೆ ಬಂದ್ರೆ ಸರಿ ಇರಲ್ಲ ಅಂತ ಹೇಳಿ ಸೇನೆ ಕೂಡ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ಮತ್ತು ಉಗ್ರರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ವಾಯುಸೇನೆ. ಭಾರತೀಯ ವಾಯುಸೇನೆಯಿಂದ ಅಧಿಕೃತ ಹೇಳಿಕೆ. ಸಿನ್ಸ್ ದ ಆಪರೇಷನ್ಸ್ ಆರ್ ಸ್ಟಿಲ್ ಅಂಡರ್ ಗೋಯಿಂಗ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೇ ಅದನ್ನು ಅಪ್ಡೇಟ್ ಕೊಡ್ತೀವಿ ಇದ್ರ ಬಗ್ಗೆ ಅನ್ನುವಂಥದ್ದನ್ನು ಕೂಡ ಇಂಡಿಯನ್ ಏರ್ ಫೋರ್ಸ್ ಹೇಳಿದೆ. ಡೀಟೇಲ್ಸ್ ಪಡೆಯೋಣ. ಜಮ್ಮುವಿನಲ್ಲಿರುವಂಥ ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತೋಣ. ಹರೀಶ್, ಈಗ ಸೇನೆಯಿಂದ ಹೊರಬಂದಿರುವಂಥ ಒಂದು ಅಧಿಕೃತ ಹೇಳಿಕೆ ಬಹುಶಃ ನೀವು ಕೂಡ ಗಮನಿಸಿದಿರಿ. ಆಪರೇಷನ್ ಸಿಂಧೂರ ಈಸ್ ಸ್ಟಿಲ್ ಆನ್. ಸೊ ಅಫ್ಕೋರ್ಸ್, ಯಾಕಂದ್ರೆ ಸೀಸ್ ಫೈರ್ ಇದ್ರೂ ಕೂಡ ದಾಳಿಯನ್ನು ಮುಂದುವರಿಸಿರುವಂತಹ ತನ್ನ ಶೆಲ್ ದಾಳಿಯನ್ನ ಮಾಡ್ತಾನೆ ಬರ್ತಾ ಇದೆ. ಸೊ ಅದಕ್ಕೆ ತಕ್ಕ ಉತ್ತರ ಸೇನೆ ಕೂಡ ಕೊಡ್ತಾ ಇದೆ. ಸೊ ಹಾಗಾಗಿನೇ ನಾವು ಕದನ ವಿರಾಮ ಇಬ್ರು ಕೂಡ ಒಪ್ಕೊಂಡಿರ್ಬೋದು, ಬಟ್ ಆಪರೇಷನ್ ಸಿಂಧೂರ ಇಸ್ ಸ್ಟಿಲ್ ಆನ್ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಇದ್ರ ಜೊತೆಗೆ ನೀವಿರುವಂತಹ ಒಂದು ಸ್ಥಳ ಹರೀಶ್, ಈಗ ಹೇಗಿದೆ ಸದ್ಯದ ಒಂದು ಸಿಚುವೇಶನ್, ಹೇಗೆ ಅನಲೈಸ್ ಮಾಡ್ತೀರಾ ಇದನ್ನ? ಹೌದು ರೆಹಮಾನ್, ಭಾರತ ಆಪರೇಷನ್ ಸಿಂಧೂರ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇ ಉಗ್ರರ ವಿರುದ್ಧ. ಉಗ್ರ ಕಾರ್ಯಾಚರಣೆಯನ್ನು ಮಟ್ಟ ಹಾಕಬೇಕು ಅನ್ನುವಂತಹ ಪ್ಲಾನ್ ಮಾಡಿಕೊಂಡೇ ಆಪರೇಷನ್ ಸಿಂಧೂರ ಅನ್ನುವಂತಹದ್ದನ್ನು ಕಾರ್ಯಾಚರಣೆಯನ್ನು ಭಾರತದ ಸೇನೆಗಳು ಮಾಡಿದ್ದಂಥದ್ದು. ಇದು ಮುಖ್ಯವಾಗಿ ಈಗ ಏರ್ ಫೋರ್ಸ್ ಹೇಳ್ತಾ ಇದೆ, ಈ ಆಪರೇಷನ್ ಸಿಂಧೂರ ಏನಿದೆ ಇದು ಮುಕ್ತಾಯ ಆಗಿಲ್ಲ. ಹೌದು, ಯಾಕೆ ಮುಕ್ತಾಯ ಆಗಿಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ ಉಗ್ರವಾದ ಅಂತ್ಯ ಆಗುವವರೆಗೂ ಕೂಡ ಈ ಆಪರೇಷನ್ ಸಿಂಧೂರ ಮುಗಿಯೋದಿಲ್ಲ ಅನ್ನುವಂಥದ್ದು. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತಲ್ಲ, ಯುದ್ಧ ಇರ್ಬೋದು, ಯುದ್ಧ ಇಲ್ದೇನೆ ಇರ್ಬೋದು, ಆದ್ರೂ ಕೂಡ ಆಪರೇಷನ್ ಸಿಂಧೂರ ಅನ್ನುವಂತಹದ್ದು ಮುಂದುವರಿಯುತ್ತೆ. ಪಾಕಿಸ್ತಾನದಲ್ಲಿ ಎಲ್ಲಿಯ ತನಕ ಉಗ್ರರಿರ್ತಾರೆ, ಉಗ್ರರಿಗೆ ಪಾಕಿಸ್ತಾನ ಎಲ್ಲಿಯ ತನಕ ಪೋಷಣೆಯನ್ನ ಕೊಡುತ್ತೆ, ಉಗ್ರರ ಫ್ಯಾಕ್ಟರಿಗಳು ಎಲ್ಲಿ ತನಕ ಉಗ್ರರನ್ನ ಉತ್ಪಾದನೆ ಮಾಡ್ತಲೇ ಇರ್ತಾರೆ, ಅಲ್ಲಿ ತನಕವೂ ಕೂಡ ನಮ್ಮ ಆಪರೇಷನ್ ಸಿಂಧೂರ ಅನ್ನುವಂಥ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಭಾರತೀಯ ವಾಯುಸೇನೆ ಸ್ಪಷ್ಟಪಡಿಸಿರುವಂತಹದ್ದು. ಇದ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ವಾಯುಸೇನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯ ಮೂಲಕ ಹಂಚಿಕೊಳ್ಳುತ್ತೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಾವು ಯಾಕೆ ಮಾಡಿದ್ವಿ, ಯಾಕೆ ಮುಂದುವರಿಬೇಕು ಅನ್ನುವಂಥದ್ದನ್ನ ವಾಯುಸೇನೆಯ ಅಧಿಕಾರಿಗಳೇ ಹೇಳಲಿದ್ದಾರೆ. ಮುಖ್ಯವಾಗಿ ನಾನೀಗ ಒಂದು ಪಂಜಾಬ್ ಜಮ್ಮು ಕಾಶ್ಮೀರದ ಒಂದು ಬಾರ್ಡರ್ ಇದ್ದೇನೆ. ಶಂಭು ಅನ್ನುವಂಥ ಏನು ಸೆಕ್ಟರ್ ಇದೆ, ಈ ಶಂಭು ಸೆಕ್ಟರ್ನ ಜೆರ್ಡಾ ಅನ್ನುವಂತಹ ಗ್ರಾಮದಲ್ಲಿದ್ದೇನೆ. ಈ ಜೆರ್ಡಾ ಅನ್ನುವಂಥ ಗ್ರಾಮದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡ್ತಾ ಇರ್ಬೋದು, ಇದು ಜೆರ್ಡಾ ಗ್ರಾಮ. ಇದು ಇಲ್ಲಿಂದ ಗಡಿ ಭಾಗ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಅಂತಾರಾಷ್ಟ್ರೀಯ ಗಡಿ, ಭಾರತ ಹಾಗೂ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. 1 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನು ತೋರಿಸುವಂತ ಪ್ರಯತ್ನ ನೋಡಬಹುದು. ಸಂಪೂರ್ಣ ಗ್ರಾಮ ಖಾಲಿಯಾಗಿದೆ. ಪಾಕಿಸ್ತಾನ ಕದನ ವಿರಾಮವನ್ನು ಪದೇ ಪದೇ ಉಲ್ಲಂಘನೆಯನ್ನ ಮಾಡ್ತಿದೆ. ನಿನ್ನೆ ಕೂಡ ಭಾರತ ಹಾಗೂ ಪಾಕಿಸ್ತಾನ ಒಂದು ಮಾತುಕತೆಗೆ ಬಂದಿದ್ವು, ಕದನ ವಿರಾಮ ಅನ್ನುವಂತಹದ್ದನ್ನ ಘೋಷಣೆಯನ್ನ ಮಾಡಿದ್ರು. ಆದ್ರೂ ಕೂಡ ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇತ್ತು. ಗಡಿ ಭಾಗದ ಜನರು ಕೂಡ ಸಂಪೂರ್ಣವಾಗಿ ಆತಂಕಗೊಂಡಿರುವುದನ್ನು ಇಲ್ಲಿ ನಾವು ನೋಡಬಹುದು. ಈ ಹಳ್ಳಿ ಸಂಪೂರ್ಣ ಖಾಲಿಯಾಗಿದೆ. ಜೆರ್ಡಾ ಗ್ರಾಮ ಸಂಪೂರ್ಣವಾಗಿ ಖಾಲಿಯಾಗಿದೆ. ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಗ್ರಾಮವನ್ನು ತೊರೆದು ಹೋಗಿರುವಂತಹದ್ದು. ಮನೆಯ ಯಜಮಾನರು
ಜನರು ಕೆಲವರು ಮನೆಯನ್ನ ಇಲ್ಲಿ ಕಾಯ್ತಾ ಇರೋದನ್ನ ಬಿಟ್ರೆ, ಅಂದ್ರೆ ಕಳ್ಳಕಾಕರಿಂದ ಮನೆಯನ್ನ ಕಾಯ್ತಾ ಇರೋದು ಬಿಟ್ರೆ ಇನ್ನು ಉಳಿದಂತಹ ಎಲ್ಲ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಗ್ರಾಮವನ್ನು ತೊರೆದು ಹೋಗಿದ್ದಾರೆ. ಇನ್ನೂ ಆತಂಕ ಕೂಡ ಇದೆ. ಪಾಕಿಸ್ತಾನವನ್ನ ಇಲ್ಲಿನ ಗ್ರಾಮದ ಜನರು ಕೂಡ ನಂಬೋದಿಲ್ಲ. ಯಾಕಂತಂದ್ರೆ ಇಂತಹ ಕದನ ವಿರಾಮವನ್ನ ಬಹಳ ಸಲ ಪಾಕಿಸ್ತಾನ ಉಲ್ಲಂಘನೆ ಮಾಡಿರುವಂತಹದ್ದು. ನಿನ್ನೆ ಮಾತುಕತೆ ಒಪ್ಪಂದಕ್ಕೆ ಬಂದ ಮೇಲೂ ಕೂಡ ಪಾಕಿಸ್ತಾನ ನಿನ್ನೆ ಗ್ರೆನೇಡ್ ಮಿಸೈಲ್ ದಾಳಿಯನ್ನ ಮಾಡಿರುವಂತಹದ್ದು. ಹಾಗಾಗಿ ಇಲ್ಲಿನ ಜನರಿಗೂ ಕೂಡ ಆತಂಕ ಇದೆ. ಗಡಿ ಭಾಗದ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೆ. ಮತ್ತೆ ಸುರಕ್ಷಿತ ಸ್ಥಳಕ್ಕೆ ಮಕ್ಕಳು ಮಹಿಳೆಯರನ್ನ ಇಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿದೆ. ಮತ್ತೆ BSF ಆಗಿರ್ಬೋದು, ಭಾರತೀಯ ಸೇನೆ ಆಗಿರ್ಬೋದು, ಅತ್ಯಂತ ಬಿಗಿ ಭದ್ರತೆಯಲ್ಲಿ ಎಲ್ಲಾ ಗ್ರಾಮಗಳಿಗೂ ಕೂಡ ರಕ್ಷಣೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ರೆಹಮಾನ್. ಓಕೆ ಹರೀಶ್, ಮತ್ತನ ನಿಮ್ ಜೊತೆಗೆ ಮಾತಾಡ್ತಾನೆ, ಹಾಗೆ ಹೋಲ್ಡ್ ಅಲ್ಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH